ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಹಾಕಿಸ್ತಾರೆ ಎಲ್ಲರೂ ಹಬ್ಬ ಮಾಡಿಬಿಟ್ಟಿರ್ತೀರಾ, ಮುಗ್ದೋಗಿರುತ್ತೆ ಅಂತ ಗೊತ್ತು. ಬಟ್ ಆದರೂ ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ. ನಾವು ನಮ್ಮ ತೋಟದಲ್ಲೇ ಅವರೆಕಾಯಿ ಬಿಡಿಸಿದ್ವಿ, ಅದನ್ನ ಕಿತ್ಕೊಂಡು ಬಂದ್ವಿ. ಗಾಯ್ಸ್, ಹಬ್ಬಕ್ಕೆ ನಾನು ನಮ್ಮತ್ತೆ ಇಬ್ರು ಇಲ್ಲಿ ಅವರೆಕಾಯಿ ಕಿತ್ಕೊಂಡು ನಮ್ಮತ್ತೆ ಸೀರೆ ಸರಿ ಮಾಡ್ಕೊಂತಾರೆ ವಿಡಿಯೋ ಬರ್ತೀನಿ ಅಂತ. ನಮ್ಮತ್ತೆ ಅಷ್ಟು ಕಿತ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಮನಸ್ವಿ ನಾನು ಇಬ್ರು ಅವರೆಕಾಯಿ ದಿಕ್ತಿದ್ದೀವಿ. ಬಾ ಮನಸ್ವಿ, ತೋರಿಸಿ ಹೆಂಗಿದೀಯ ಅಂತ ಹೇಳಿ. ಕಡಲೆಕಾಯಿ ಸಿಪ್ಪೆ ಸುಳಿದಂಗೆ ಸುಳಿತಾವಳೆ ಇವಳು. ಶಕ್ತಿ ಇಲ್ವಾ? ಶಕ್ತಿ ಬರುತ್ತೆ. ಇದಕ್ಕೆ ಶಕ್ತಿ ಬೇಕಾ ಜಾಸ್ತಿ? ಸಂಕ್ರಾಂತಿ ಹಬ್ಬದಲ್ಲಿ ಹಿಚ್ಕಿದ ಬೇಳೆ ಸಾಂಬಾರು ಮಾಡೋದು ಮ್ಯಾಂಡೇಟ್ರಿ. ಸೊ ಹಾಗಾಗಿ ನನಗೇನಷ್ಟು ಇಷ್ಟ ಆಗಲ್ಲ. ಬಟ್ ಹಿಚ್ಕಿದ ಬೇಳೆ ಸಾಂಬಾರಿಗೆ ಕಾಳನ್ನ ಇದ್ಕೊಂಡ್ವಿ. ನಾನು ನಮ್ಮತ್ತೆ ಒಂದಷ್ಟು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ. ಎಲ್ಲನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಮಾಡೋದಕ್ಕಾಗಲ್ಲ. ನಮ್ಮ ಅಮ್ಮನ ಮನೇಲಾಗಿರೋ ಚಿಮ್ಮಿನ ಆಟಾಡ್ಸ್ಕೊಂಡು ಆರಾಮಾಗಿರ್ತಿದ್ದೆ. ಈಗ ಸೊಸೆ ಜವಾಬ್ದಾರಿಯುತ ಸೊಸೆ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳು ಮಾಡ್ಕೋಬೇಕಾಗಿತ್ತು. ಆದಷ್ಟು ಎಷ್ಟು ವಿಡಿಯೋ ಆಗುತ್ತೆ ನನ್ನ ಕೈಲಿ ಅಷ್ಟು ವಿಡಿಯೋನ ನಾನು ಕವರ್ ಮಾಡಿದ್ದೀನಿ. ಇಲ್ಲಿ ಸಕ್ಕರೆ ಹಚ್ಚನ್ನ ಮಾಡ್ತಿದ್ವಿ. ನಾನು ಫಸ್ಟ್ ಟೈಮ್ ನೋಡಿದ್ದು ಸಕ್ಕರೆ ಹಚ್ಚನ್ನ ಹಿಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಪ್ರೊಸೆಸ್ ತುಂಬ ಚೆನ್ನಾಗಿತ್ತು. ನಾನು ನಮ್ಮತ್ತೆ ಸೇರಿಕೊಂಡು ಒಂದಷ್ಟು ಸಕ್ಕರೆ ಹಚ್ಚಗಳನ್ನ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡ್ವಿ ಇಬ್ಬರು ಸೇರಿ. ಅಷ್ಟೇ ಮುಗಿದ್ಬಿಡ್ತು. ನೋಡಿರಿ, ತೋರಿಸಿದ್ದೀನ. ವಾ, ಸೂಪರ್. ಎಳ್ಳು ಬೆಲ್ಲನ ಪ್ಯಾಕೆಟಲ್ಲಿ ಕವರ್ ಮಾಡೋದಕ್ಕಿಂತ ಕೊಡೋದಕ್ಕಿಂತ ಒಂದು ಐಡಿಯಾ ತೋರಿಸ್ತೀನಿ ನೋಡಿ. ಈ ಥರ ಲೋಟ ತೊಗೊಂಡು ಈ ಥರ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಇದನ್ನು ತಪ್ಪಬಾರ್ದು, ಇಟ್ಕೋಬೇಕು. ಎಳ್ಳು ಬೆಲ್ಲ ಹಾಕಬೇಕು. ನಾವೇ ಮಾಡಿದ್ದ ಸಕ್ಕರೆ ಮತ್ತೆ ಮಾಡಿದ್ದು ಅದನ್ನ ಒಳಗಡೆ ಹಾಕಿ ಇದಿರುತ್ತಲ್ಲ ಇದನ್ನ ಒಳಗಡೆ ಸಿಗಿಸ್ಕೋಬೇಕು. ಇದು ಮಾಡಿಕೊಂಡು ಮಧ್ಯದಲ್ಲಿ ಒಂದು ಪಿನ್ ಮಾಡಿ ಫೋಲ್ಡ್ ಮಾಡ್ಕೊಂಡು ಹೀಗೆ ಎಳ್ಳು ಬೆಲ್ಲನ ಈ ಥರ ಹಂಚಿ ಸರಿ. ಹಾಗೆ ನಾನು ವಿಡಿಯೋ ಹಾಕಷ್ಟಲ್ಲ ನೀವು ಹಂಚ್ಬಿಟ್ಟಿರ್ತೀರ. ಬಟ್ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಾನು ಹಿಂಗೆ ಮಾಡ್ತೀನಿ. ನಮ್ಮ ಇನ್ನೊಬ್ರು ವಿಡಿಯೋಗ್ರಾಫರ್ ಮನಸ್ವಿ. ವಿಡಿಯೋಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಡ ಅನ್ಸುತ್ತೆ. ಮನಸ್ಸಿನ ರೈಮ್ಸ್ ಹೇಳ್ಬಿಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ನಮ್ಮ ಅಬ್ಬಚ್ಚಿನೇ ಕಾಣಿಸ್ತಾ ಇತ್ತು. ನಮ್ಮ ಅಬ್ಬಚ್ಚಿ ಕಾಣಿಸ್ತಾ ಇತ್ತು. ನಿಮ್ಮನ್ನೇ ತೋರ್ಸಂಗ್ ಮಾಡಿದೆ. ಗಾಯ್ಸ್, ಇದನ್ನ ನಾನೇ ನನ್ನ ಕೈಯಾರೆ ಬಡ್ದಿದ್ದೀನಿ ಕಷ್ಟಪಟ್ಟು. ಪ್ಲೀಸ್ ನನ್ನ ಯಾರೂ ಹೊಗಳ್ಬೇಡಿ, ಇಷ್ಟು ಚೆನ್ನಾಗಿ ಹಾಕಿದ್ದೀರಾ ಅಂತೇಳಿ. ಇಟ್ಸ್ ಓಕೆ, ಥ್ಯಾಂಕ್ ಯು. ಹಬ್ಬದ ಕೆಲಸ ಎಲ್ಲ ಮುಗಿಸಿ ನನ್ನ ಮೈದನ್ ಚಾನಲ್ಗೆ ವಿಡಿಯೋ ಮಾಡಬೇಕಿತ್ತು. ಅದನ್ನೆಲ್ಲ ಮುಗಿಸಿ ಮಲಗೋಷ್ಟರಲ್ಲಿ 1:30 ಆಯಿತು. ಬೆಳಗ್ಗೆ ಬೇಗ ಎದ್ದೆ. 4:35. ಮತ್ತೆ ಎದ್ದು ಅಡುಗೆ ಮನೇಲಿ ಘಮ ಘಮ ಅನಿಸಿದ್ಯೋ ಪೂಜೆ ಮಾಡ್ತಾವ್ರೆ. ನಾನು ಈಗ ಎಬ್ಸೋರ ಎದ್ದಿದ್ದೀನಿ. ಹ್ಯಾಪಿ ಸಂಕ್ರಾಂತಿ ಅತ್ತೆ. ಥ್ಯಾಂಕ್ ಯು. ಅಡುಗೆ ಮನೇಲಿ ಕಾಯಿ, ಅವರೆಕಾಯಿ, ಕಡಲೆಕಾಯಿ ಎಲ್ಲ ಕೂಗ್ಬಿಟ್ಟೈತೆ ಗೆಣಸು. ಇಷ್ಟರಲ್ಲಿ ನಾನು ತಿನ್ನೋದು ಒಂದೇ ಅವರೆಕಾಯಿ, ಇನ್ಯಾವುದೂ ಇಷ್ಟ ಆಗಲ್ಲ. ಗೈಸ್, ನಾನು ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್. ಎಂತಿಕೆ
ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ನಮ್ಮತ್ತೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನದ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡ್ರು. ಇಬ್ಬರು ದೇವಸ್ಥಾನಕ್ಕೆ ಹೋದ್ವಿ. ಗಾಯ್ಸ್ ಪೂಜೆ ಮುಗಿಸಿದ್ದಾರೆ ನಮ್ಮತ್ತೆ. 3 ಗಂಟೆ ಆಗತ್ತೆ. 3 ಗಂಟೆ 3:15 ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗ್ತೀವಿ. ಈಶ್ವರ ಆಂಜನೇಯ. ನಾನು ಎಂದೋ ಅನ್ನಲ್ಲ ಗೊತ್ತಾ ಮಗನ ಎಲ್ಲ ಎಲ್ಲರೂ ಗ್ಯಾಂಗ್ ಮಾಡ್ಕೊಂಡು ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಒಂದು ಇಲ್ಲ ವಿಡಿಯೋ ಮಾಡ್ತಿದ್ದೀನಿ ಪರವಾಗಿಲ್ಲ. ಒಂದು ದೇವಸ್ಥಾನದ ಪೂಜೆ ಮುಗೀತು. ಈಗ ಇನ್ನೊಂದು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ. ಮೂರನೇ ದೇವಸ್ಥಾನ ಚಿಕ್ಕಮ್ಮ. ಮೂರು ದೇವಸ್ಥಾನಗಳಿಗೆ ಹೋಗಿ ಪ್ರಸಾದ ಇಸ್ಕೊಂಡು ಬಂದ್ವಿ. ಅಲ್ಲಿ ಯಾರೋ ಮನೆ ಮುಂದೆ ಎಷ್ಟು ಚೆನ್ನಾಗಿ ರಂಗೋಲಿ ಬರ್ತಿದ್ರು. ಸೊ ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ನಾನು. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಗಾಯ್ಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. ಇವಾಗ ಹಸು ಪೂಜೆ ಮಾಡಬೇಕಂತೆ. ಹಸು ತೊಳಿತಿದ್ದಾರೆ, ಮೈ ತೊಳಿತಿದ್ದಾರೆ ನಮ್ಮ ಪಕ್ಕದ ಮನೆ ಆಂಟಿ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಇದೆ, ನನ್ನ ಗಾನಿದು ಮುಗಿಸ್ಕೊಳ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಟುಡೇಸ್ ಔಟ್ಫಿಟ್. ಅಲ್ಲಿ ಆಂಟಿ ನಿಲ್ತದಂడి. ಅದು ತಟ್ಟೆ ಅಲ್ಲಿ ಕೂಡ ಅಷ್ಟೇ ಕುಂಕುಮ ಮಾತ್ರ ಇರ್ಬೇಕು. ಬಾಳೆಹಣ್ಣು ಹೊಸದಲ್ಲ ಅಕ್ಕಿ ಹಂಗೆ ಆಡ್ತಾರೆ. ಇರವ ಈ ಹಸು ಸ್ವಲ್ಪ ಪೂಜೆ ಮಾಡ್ಬೇಕಾದ್ರೆ ಕ್ವಾಟ್ಲೆ ಮಾಡ್ತು. ಬಾಳೆಹಣ್ಣು ಬೇರೆ ಇತ್ತು ತಟ್ಟೆನಲ್ಲಿ. ಆ ಬಾಳೆಹಣ್ಣು ತಿನ್ನೋಕ್ಕೆನೆಲ್ಲ ಆಟ ಆಡ್ತು. ಆ್ಯಂಡ್ ಇದು ಕೊಂಡ್ಕೊಂಬಂದಿದ್ದು ಕರು ಆಗಿದ್ದರಿಂದ ಆಂಟಿ ಕೈಯಲ್ಲಿ ಪಳಗಿಲ್ಲ. ಸೊ ಹಾಗಾಗಿ ಬೇರೆಯವ್ರನ್ನ ಕಂಡ್ರೆ ಸ್ವಲ್ಪ ಗುಮ್ಮಕ್ಕೆ ಆ ಥರ ಎಲ್ಲ ಬರ್ತಿತ್ತು. ಆ್ಯಂಡ್ ಇವಾಗ ಪೂಜೆ ಮಾಡ್ತಿರೋ ಹಸು ನಂತರ ತುಂಬ ಒಳ್ಳೆ ಹಸು. ಅದಕ್ಕೆ ನಾನು ಒಬ್ಬಳೇ ನೀಟಾಗಿ ಪೂಜೆ ಮಾಡಿದೆ. ಅದಾದಮೇಲೆ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡ್ಕೊಂಡು ಅದಕ್ಕೆ ಬಾಳೆಹಣ್ಣೆಲ್ಲ ಸರಕ್ಕಂತ ಹೇಳ್ಕೊಂಬಿಡುತ್ತೆ ಬಾಯಲ್ಲಿ ಹೋದರೆ ನಾಲ್ಗೆಲ್ಲಿ. ಸೊ ಹಾಗಾಗಿ ಆಂಟಿ ಕೊಡು ಅಂತ ಹೇಳ್ಬಿಟ್ಟು ಅವರೇ ತಿನ್ನಿಸಿದ್ರು. ನನಗೂ ಇದೆಲ್ಲ ರೂಢಿ ಇದೆ, ಯಾಕೆಂತಂದರೆ ನಾನು ಹಳ್ಳಿಲೇ ಹುಟ್ಟು ಬೆಳೆದಿದ್ದು. ಆವಾಗ ನಾವು ಕೂಡ ಒಂದು ಹಸುನ ಸಾಕಿದ್ವಿ. ಹಾಲು ಕರಿತೀನಿ, ನಾನು ಎಲ್ಲ ಮಾಡ್ತೀನಿ. ಬಟ್ ಅದು ತುಂಬ ಗ್ಯಾಪ್ ಆಗಿತ್ತು. ಬೇರೆಯವ್ರ ಹಸು ಅಲ್ವಾ, ಅಕಸ್ಮಾತ್ ಏನಾದರೂ ಗುದ್ದೋಗಿ ಬಂದುಬಿಟ್ರೆ ಅನ್ನೋ ಭಯ. ಹಾಗಾಗಿ ಆಂಟಿ ನಾನೇ ಬಾಳೆಹಣ್ಣೆಲ್ಲ ತಿನ್ನಿಸ್ತೀನಿ ಅಂತಂದರು. ಸೊ ಹಾಗಾಗಿ ಫೈನಲಿ ಹಸುಗಳಿಗೆ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇದೆಲ್ಲ ನಾನು ನಮ್ಮಮ್ಮನ ಮನೇಲಿದ್ದಾಗ ಮಾಡ್ತಾನೆ ಇರಲಿಲ್ಲ ಗಾಯ್ಸ್. ಹಬ್ಬ ಬಂತು ಅಂದರೂ ಅಷ್ಟೇ, ಏನು ಬಂತು ಅಂದರೂ ಅಷ್ಟೇ 9 ಗಂಟೆಯಲ್ಲಿ ಎದ್ದೇಳ್ತಿದ್ದೆ. ಎದ್ದು ಸ್ಟ್ರೈಟ್ ಸ್ನಾನ ಮಾಡ್ದಲ್ಲೇ ತಿಂಡಿ ತಿಂತಿದ್ದೆ. ಬಟ್ ಲೈಫ್ ಎಷ್ಟೆಲ್ಲ ಚೇಂಜಸ್ ಬರುತ್ತೆ ನೋಡಿ. ಒಂಥರ ಚೆನ್ನಾಗಿತ್ತು ನನಗೆ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ದೆಲ್ಲ ಕೂಡ. ವಿಡಿಯೋ ಸ್ವಲ್ಪ ನೀಟಾಗಿ ಬಂದಿಲ್ಲ, ಅತ್ತೆ ಇಟ್ಕೊಂಡಿದ್ರು, ಅವ್ರು ನನಗೆ ಗೈಡ್ ಮಾಡ್ತಿದ್ರು. ಸೊ ಹಾಗಾಗಿ ನೀಟಾಗಿ ವಿಡಿಯೋ ಬಂದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಬ್ಬದ ತಿಂಡಿ ಉಪ್ಪಿಟ್ಟು ಆ್ಯಂಡ್ ಕಿಚಡಿ. ಇದಕ್ಕೆ ಕಾಯಿಲ್ ಹಾಕೋಬೇಕು. ಆ್ಯಂಡ್ ಹಬ್ಬ ಹರಿದಿನ ಅನ್ನಲ್ಲ, 10 ಗಂಟೆಗೆ ಮನೆ ಬರ್ತೀರಾ. ವೇಟ್ ಮಾಡೋಣ ಅನ್ನೋದು ಏನಿಲ್ಲ, ಎಲ್ಲ ತಿನ್ಬಿಟ್ಟವಳೆ. ಗಂಡನ್ ಕಾಯ್ ಹೊಟ್ಟೆ ನೋವು ಬಂತು ನನಗೆ. 3 ಗಂಟೆ ರಾತ್ರಿಗೆ ಎದ್ದಿದೀವಿ. ಗೈಸ್ 5:30 ಆಗಿದೆ. ನಾನು ಖುಷಿ ಇಬ್ರು ಎಳ್ಳು ಬೆಲ್ಲ ಬೀರ್ ಬರೋದಕ್ಕೆ ಅಂತ ಹೋಗ್ತಾ ಇದೀವಿ. ಕೊಟ್ಬಿಟ್ಟು ಬರ್ತೀವಿ ಅಷ್ಟೇ. ಆಯ್ತು, ಬಾಯ್. ಎತ್ಕೊಂಡ್ಬಿಡ್ರಿ, ತಟ್ಟೆನ ಸೇರ್ಕೊಡ್ತಾಳೆ. ಎಳ್ಳು ಬೆಲ್ಲದಿಂದ ಒಳ್ಳೆ ಮಾಡ್ತೀವಿ. ಇನ್ನೂ
ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋದಿತ್ತು. ಅಲ್ಲಿಗೆ ಹೋಗಿ ಬಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸಿ ಎಳ್ಳು ಬೆಲ್ಲ ಬೀರೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಾನು ಖುಷಿ ಹೋದ್ವಿ. ಒಂದು 10 ಮನೆಗೆ ಹೋಗ್ಬಿಟ್ಟು ಎಳ್ಳು ಬೆಲ್ಲವನ್ನು ಕೊಟ್ಬಿಟ್ಟು ಆಮೇಲೆ ಮನೆಗೆ ವಾಪಸ್ ಬಂದ್ವಿ ನಾವು. ಹೆಂಗನ್ಸ್ತದೆ ಫಸ್ಟ್ ಟೈಮ್ ನನ್ನ ಜೊತೆ ಹೇಳ್ತಿರೋದು? ಇವಳ ಜೊತೆ ನಾನು ಬೀಳ್ತಿದ್ದೀನಿ. ಚೆನ್ನಾಗಿದ್ಯಾ? ಲಾಸ್ಟ್ ವರ್ಷ ಒಬ್ಳೇ ಬೀರಿದೆ ನೀನು, ಹೌದು. ಈ ವರ್ಷ ಇಬ್ರು. ಖುಷಿನಾ? ಖುಷಿ. ಖುಷಿಗೆ ಖುಷಿಯಾಗೋಗ್ಬಿಟ್ಟಿದೆ. ಆ್ಯಕ್ಚುಲಿ ಯಾರೂ ಎಳ್ಳು ಬೀರಲ್ಲ, ಖುಷಿ ಒಬ್ಳೆ ಅಂತ ಪ್ರತಿ ವರ್ಷವೂ ಎಳ್ಳು ಬೀರ್ತಿದ್ದು. ಹಾಗಾಗಿ ಅವಳ ಜೊತೆ ನಾನು ಸೇರಿಕೊಂಡು ಎಳ್ಳು ಬೀರಿದ್ವಿ. ಅದಾದಮೇಲೆ ಅಜ್ಜಿ ಮನೆಗೆ ಹೋದ್ವಿ. ಜೋಕಾಲಿ ಇತ್ತು, ಅಲ್ಲಿ ಜೋಕಾಲಿಯಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಹೂವಿನ ಗಿಡ ಎಲ್ಲ ನೋಡಿಕೊಂಡು ಅಲ್ಲಿ ಹೂವು ಕಿತ್ಕೊಟ್ರು. ರೆಡಿ ಆದಮೇಲೆ ಇನ್ನೊಂದ್ಸರಿ ರೆಡಿ ಮಾಡ್ತಿದ್ದಾರೆ ಇವ್ರನ್ನ. ನಾನು ಬರ್ತಿರ್ಲಿಲ್ಲ, ಫಸ್ಟ್ ಟೈಮ್ ಅಲ್ಲ, ಮದುವೆ ಆದಮೇಲೆ. ಖುಷಿ ಬೇರೆ ಇದ್ಲು, ಅವ್ರ ಜೊತೆ ಬರೋಣ. ದೇವಸ್ಥಾನಕ್ಕೆ ಹೋದ್ವಿ, ಬೆಳಗ್ಗೆ ಹೋದ್ವಿ. ಅವಾಗ ತೋರಿಸೋದು ಅಜ್ಜಿ ಮನೆ ನೋಡ್ಬಿಟ್ಟು ಯಾರು ಮತ್ತೆ ಖುಷಿ ಮನೆ ಕಾಂಪೌಂಡ್ ಜಂಪ್ ಮಾಡುತ್ತೆ. ನಮ್ಮ ಮನೆ ಸುಮ್ಮನೆ ಸುತ್ತಾಕೊಂಡು ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಕಾಂಪೌಂಡ್ ಜಂಪ್ ಮಾಡ್ಕೊಂಡ್ಬಿಟ್ಟು ನಿಧಾನಕ್ಕೆ, ಗೊತ್ತಾದರೆ ಸೌಂಡನ್ನು ಮತ್ತೆ ಬೈತಾರೆ ಅಂತ. ಸ್ವಲ್ಪ ಹೀಟ್ ಆಗಿತ್ತು, ಎಳ್ನೀರು ಕುಡಿದು ಸ್ವಲ್ಪ ಸಕ್ಕರೆ ಹಾಕೊಂಡು ಗಾಯ್ಸ್ ನಾವು ಹಸು ಕಿಚ್ಚಾಯಿಸ್ತಾರಂತೆ. ಸೊ ನೋಡೋಕೆ ಹೋಗ್ತಿದ್ದೀವಿ, ತೋರಿಸ್ತೀವಿ ನಿಮಗೆ. ಕಾಣಿಸಿದ್ರೆ ಕತ್ಲೆ ಇದೆ, ಕಾಣಿಸ್ತು ಅಂತಂದರೆ ನಾನು ನಿಮಗೆ ವಿಡಿಯೋದಲ್ಲಿ ಕವರ್ ಮಾಡಿ ತೋರಿಸ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕಿಚ್ಚಾಯಿಸೋದಕ್ಕೆ. ಗಾಯ್ಸ್ ಹಚ್ಚುತ್ತಿದ್ದಾರೆ ಬೆಂಕಿ, ಇದ್ರ ಮೇಲೆ ಹಸುಗಳನ್ನ ಜಂಪ್ ಮಾಡಿಸ್ತಾರೆ. ಹೆಂಗೆ ಜಂಪ್ ಮಾಡ್ತವೆ ಇದರಲ್ಲಿ. ಇಷ್ಟೊಂದು ಹಚ್ಬಿಟ್ರೆ ಅವು ಹೆಂಗ್ ಜಂಪ್ ಮಾಡ್ತವೆ. ಮತ್ತೆ ಅವು ಜಂಪ್ ಮಾಡೋದಾದ್ರೂ ಬೇಡ. ಅದ್ರ ಜೊತೆಗೆ ಅವ್ರನ್ನೂ ಡಾಟಾ ಮಾಡಬೇಕಿತ್ತು, ಗೊತ್ತಾಗೋದು. ಮಾಡ್ತಾರೆ ಒಬ್ರೊಬ್ರು. ಮುಂಚೆ ಎಲ್ಲ ಕಾಂಪಿಟೇಷನ್ ಇತ್ತು, ಇವಾಗೆಲ್ಲ ಇಲ್ಲ ಅಷ್ಟು. ಸಕ್ಕತ್ತಾಗಿ ಮಾಡ್ತೀವಿ. ಬಾ ಸೈಡಲ್ಲೇ ಬಂದ್ಬಿಡ್ರಿ. ಅವರು ಜಂಪ್ ಮಾಡಿದ್ರು. ಪಾಪದಿ ಜಂಪ್ ಮಾಡ್ಕೊಂಡು ಇಂಥವು ಕರಾಮು ಜಂಪ್ ಮಾಡ್ಕೊಂಡು. ಗಾಯ್ಸ್ ಇವನು ಇವ್ರ ಹಬ್ಬ. ಇದೀನೊಂದು ಸೆಕೆಂಡು ಎಲ್ಲಿದ್ಯಾ ನೋಡಿ ಇಲ್ಲಿ ಯಾವಾಗ ಬರ್ತಿದ್ದಾನೆ. ಏನ್ರಿ ಗಗನ್ ಸಿಂಹ ನಾನ್ ವೆಜ್ ಅವರೇ, ಇವಾಗ ಏನ್ರಿ ಬರೋದು? ಮುಗ್ದೆ ಹೋಯ್ತು, ಇವಾಗ ಏನು ಹೋಗ್ತೀಯ? ಬಾ ಹೋಗು ಬಾಯ್ಸ್ನೆಲ್ಲ ಮೀಟ್ ಮಾಡ್ಕೊಂಬಾ. ಗಾಯ್ಸ್ ಹಬ್ಬ ಮುಗೀತು. ಆಯ್ತು ಬಿಡು, ಹೋಗಿ ಏನ್ ಬಿಡ್ಲಿ. ಗಾಯ್ಸ್ ಹಬ್ಬ ಎಲ್ಲ ಮುಗಿಸಿದೀವಿ. ಅಂಡ್ ದಿಸ್ ಈಸ್ ಮೈ ಪ್ರಿನ್ಸ್ ಔಟ್ಫಿಟ್. ಸ್ಯಾರಿ ಚಾಯಿಸೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ವಿಡಿಯೋ ನೋಡಿದವ್ರಿಗೆ ಅನ್ಸುತ್ತೆ ಇದೆಲ್ಲ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟಂಗೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಒಂದಷ್ಟು ಲೈನ್ಸ್ ಹಾಕಿರ್ತೀನಿ, ಅದನ್ನ ರೀಡ್ ಮಾಡಿ ಯಾಕೆ ಆ ಥರ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಇದು ಒಂದು ರಿಚುವಲ್ಸ್ ಇರುತ್ತೆ, ಅದ್ರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇರುತ್ತೆ. ಬಿಟ್ಟರೆ ಅದು ಹಿಂಸೆ
ಎಲ್ರಿಗೂ ಕೂಡ ಹ್ಯಾಪಿ ಸಂಕ್ರಾಂತಿ. ಖುಷಿಯಾಗಿ ಎಳ್ಳುವೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಹುಷಾರಾಗಿರಿ. ರಾಧೆ ರಾಧೆ.